ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಿನಿ ಲಾಗ್ ಮಾಡ್ತಾಯಿದ್ದೀನಿ. ಊರಿಂದ ನಮ್ಮ ಅಜ್ಜಿ ಬಂದಿದ್ದರು, ಅವರನ್ನು ಕರ್ಕೊಂಡು ಬನ್ನೇರುಘಟ್ಟಕ್ಕೆ ಹೋಗಿದ್ವಿ. ಅಲ್ಲಿ ಬನ್ನೇರುಘಟ್ಟ ನೋಡಿ ನಮ್ಮ ಅಜ್ಜಿ ತುಂಬ ಖುಷಿಪಟ್ಟರು. ನೋಡಿ, ಇಲ್ಲಿ ತುಂಬ ಮಳೆ ಬರ್ತಾ ಇದೆ ಇವತ್ತು. ಆದ್ರೂ ಅಜ್ಜಿನ ಖುಷಿ ಪಡಿಸ್ಬೇಕು, ಅವರಿಗೆಲ್ಲ ತೋರಿಸ್ಬೇಕು ಅಂತ ಬನ್ನೇರುಘಟ್ಟಕ್ಕೆ ಕರ್ಕೊಂಡು ಹೋಗಿದ್ವಿ. ಬನ್ನೇರುಘಟ್ಟದಲ್ಲಿ ಝೂನೂ ಇತ್ತು ಮತ್ತು ಸಫಾರಿನೂ ಇತ್ತು. ಅಜ್ಜಿಗೆ ನಾವು ಸಫಾರಿ ಕರ್ಕೊಂಡು ಹೋಗಿದ್ವಿ, ಯಾಕಂದರೆ ಅಜ್ಜಿ ಒನ್ ಟೈಮು ಸಫಾರಿ ನೋಡಿರಲಿಲ್ಲ. ಝೂ ನೋಡಿದ್ರು ಒಂದೆರಡು ಸಾರಿ. ನಾವು ಮೈಸೂರಿಗೆ ಕರ್ಕೊಂಡು ಹೋಗಿದ್ವಿ, ಆಮೇಲೆ ಇಲ್ಲೇ ಬನ್ನೇರುಘಟ್ಟದಲ್ಲಿ ಝೂ ತೋರಿಸಿದ್ವಿ ಅಜ್ಜಿಗೆ, ಆದರೆ ಸಫಾರಿ ತೋರಿಸಿರಲಿಲ್ಲ. ಇವತ್ತು ಅಜ್ಜಿ ಸಫಾರಿ ನೋಡಲಿ ಅಂತ ಸಫಾರಿನ ಕರ್ಕೊಂಡು ಬಂದಿದ್ದೀವಿ. ಅಜ್ಜಿಗೆ ತುಂಬ ಖುಷಿಯಾಯಿತು, ಯಾಕಂದರೆ ಝೂನಲ್ಲಿ ಪ್ರಾಣಿಗಳನ್ನು ಕೂಡಿ ಹಾಕ್ತಾರೆ, ಇಲ್ಲಿ ನಮ್ಮನ್ನೇ ಕೂಡಿ ಹಾಕಿದ್ದಾರೆ ಅಂತ ಜೋಕ್ ಮಾಡ್ತಾಯಿದ್ರು ಅಜ್ಜಿ. ಅಂದರೆ ಕಾರಲ್ಲಿ ಫುಲ್ ಸೇಫ್ಟಿಯಾಗಿ ಇರುತ್ತೆ, ಅದರಲ್ಲಿ ನಾವು ಕೂತಿರ್ತೀವಿ, ಹೊರಗಡೆ ಪ್ರಾಣಿ ಎಲ್ಲ ಓಡಾಡ್ತಾ ಇರುತ್ತೆ ಸಫಾರಿಯಲ್ಲಿ. ಅದಕ್ಕೋಸ್ಕರ ಅಜ್ಜಿಗೆ ಹಾಗನ್ಸಿತ್ತು. ಝೂನಲ್ಲಿ ಪ್ರಾಣಿಗಳನ್ನು ಒಳಗಡೆ ಕೂಡಿ ಹಾಕಿರ್ತಾರೆ, ನಾವು ಹೊರಗಡೆ ಓಡಾಡ್ತಾ ಇರ್ತೀವಿ. ಬನ್ನೇರುಘಟ್ಟದಲ್ಲಿ ಝೂ ನೋಡಿಕೊಂಡು ಹಾಗೆ ಸಫಾರಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವತ್ತು ನನ್ನ ಬರ್ತಡೇ ಇತ್ತು, ಹಾಗಾಗಿ ನನ್ನ ಮಗಳು ಮತ್ತು ನಮ್ಮ ಯಜಮಾನರು ಇಬ್ಬರು ನನಗೆ ಹೇಳ್ದೇನೆ ಹೊರಗಡೆ ಹೋಗಿ ಕೇಕ್ ತಗೊಂಡು ಬಂದಿದ್ದಾರೆ ಕೇಕ್ ಕಟ್ ಮಾಡೋಕ್ಕೆ. ನಾನಂತೂ ಮದುವೆಗಿಂತ ಮುಂಚೆ ಕೇಕೆಲ್ಲ ಕಟ್ ಮಾಡ್ತಾ ಇರಲಿಲ್ಲ. ನಿಜ ಹೇಳಬೇಕಂದ್ರೆ ಬರ್ತಡೇ ಎಲ್ಲ ಮಾಡ್ಕೋತಾ ಇರಲಿಲ್ಲ. ಮದುವೆ ಆದಮೇಲೆ ನಾನು ಬರ್ತಡೇ ಅಂತ ಮಾಡ್ಕೊಳ್ತಾ ಇರೋದು. ಇವಾಗ ನನ್ನ ಮಗಳು ಹುಟ್ಟಿದ ಮೇಲಂತೂ ಕೇಕ್ಗೋಸ್ಕರನಾದರೂ ಅವಳು ಕೇಕ್ ತಂದುಬಿಟ್ಟು ನನ್ನ ಬರ್ತಡೇ ಮಾಡ್ತಾಳೆ, ಯಾಕಂದರೆ ನನ್ನ ಮಗಳಿಗೆ ಕೇಕು, ಐಸ್ ಕ್ರೀಮು, ಚಾಕ್ಲೇಟ್ಸು ಅಂದರೆ ತುಂಬ ಇಷ್ಟ. ನೋಡಿ, ನಾನು ನನ್ನ ಮಗಳು ಇಬ್ಬರು ಸೇರಿಕೊಂಡು ಕೇಕ್ ಕಟ್ ಮಾಡಿದ್ವಿ, ನನ್ನ ಬರ್ತಡೇ ಆಯಿತು. ಹಾಗೆಯೇ ಈ ವರ್ಷ ನಮ್ಮ ಅಜ್ಜಿ ಇದ್ದರು ನಮ್ಮ ಜೊತೆ ಅಂತ ತುಂಬ ಖುಷಿಯಾಯಿತು. ಜೀವನದಲ್ಲಿ ತುಂಬ ಖುಷಿಯಾಗಿರಬೇಕು ಅಂತಂದರೆ ಐಷಾರಾಮಿ ಜೀವನನೇ ಇರಬೇಕು. ಎಲ್ಲ ಜೀವನದಲ್ಲಿ ಅನುಕೂಲವಾಗೇ ಇರಬೇಕು ಅಂತೇನಿಲ್ಲ. ನಮ್ಮ ಹತ್ರ ಏನಿದೆಯೋ ಅದನ್ನು ಅನುಭವಿಸಿ ತುಂಬ ಖುಷಿಯಾಗಿರ್ಬೋದು. ಆದರೆ ನಮ್ಮ ಮನಸ್ಥಿತಿ ಮೇಲೆ ನಾವು ಖುಷಿಯಾಗಿರ್ತೀವ ಅಥವಾ ಕಷ್ಟದ ಜೀವನ ತಗೋತೀವ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಎಲ್ಲ ಮನುಷ್ಯರ ಜೀವನದಲ್ಲೂ ಕಷ್ಟ ಸುಖ ಅನ್ನೋದು ಎರಡೂ ಇರುತ್ತೆ, ಅದನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕು. ಇವತ್ತಿನ ಮಿನಿ ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ.